ಕೆಲವರು ಪ್ರೀತಿ ಮಾಡಿದ್ಮೇಲೆ ಮದುವೆ ಆಗ್ತಾರೆ, ಆದರೆ ನನಗೆ ಮದುವೆ ಆದಮೇಲೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದೆ. ನೀವು ನನ್ನನ್ನು ಒಪ್ಕೋತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನೀವು ನನ್ನನ್ನು ಒಪ್ಕೊಳ್ಳಿ ಅಂತ ನಾನು ಬಲವಂತನೂ ಮಾಡಲ್ಲ. ಆದರೆ ನಾನು ಮಾತ್ರ ಕೊನೆವರೆಗೂ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಈ ಸಂದರ್ಭದಲ್ಲಿ ನಿಮಗೋಸ್ಕರ ಪ್ರೀತಿಯಿಂದ ನಾನು ಬರೆದಿರೋ 4 ಸಾಲು ಹೇಳ್ತೀನಿ. ಸೂರ್ಯನಷ್ಟೇ ಶಕ್ತಿ ಉಳ್ಳವನೋ ನನ್ನನಲ್ಲ, ಚಂದ್ರನಂತೆ ಕಂಗೊಳಿಸುವವನು ನನ್ನನಲ್ಲ. ಅವನು ನಕ್ಕರೆ ಸಿಹಿ ಬೆಲ್ಲ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ನೀನಿಲ್ಲದೆ ನಾನಿಲ್ಲ. ಏ ಚಿರು, ಏನೋ ನೋಡ್ತಿದ್ದೆ, ಇಸ್ಕೊಳ್ಳೋ ಹೂನ. ಸರ್ಪ್ರೈಸು ತುಂಬಾ ಚೆನ್ನಾಗಿತ್ತು. ಏ ಸುಕ್ಕು, ನೀನ್ ಯಾವಾಗ ಈ ತರ ಎಲ್ಲ ಮಾಡೋದು? ಸರ್ಪ್ರೈಸು ತುಂಬಾ ಚೆನ್ನಾಗಿತ್ತು, ಅದ್ರ ಜೊತೆಗೆ ಅವಳು ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು. ಚಿರು, ಏನ್ ನಡೀತಾ ಇದೆ ಈ ಮನೇಲಿ? ಯಾವತ್ತು ನಡೀದಿರೋಂಥ ಅವಾಂತರಗಳೆಲ್ಲ ನಡೀತಾ ಇದೆ. ಅದಕ್ಕೆ ಸಾರಿ, ನಡೀತಿರೋದ್ರ ಬಗ್ಗೆ ಏನ್ ಹೇಳ್ಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಚಿರು ಈ ತರ ಮಾತಾಡ್ತಿದ್ಯಾ? ದೀಪಂಗೆ ಶಿಕ್ಷೆ ಕೊಡೋ ನೆಪದಲ್ಲಿ ಚೀಟಿಲಿ ಇದನ್ನೆಲ್ಲ ನೀನೇ ತಾನೇ ಬರ್ದಿದ್ದು? ನಾನಾ? ಹೌದು ಹಸ್ಬೆಂಡು, ನೀವೇ ತಾನೇ ಇದನ್ನೆಲ್ಲ ಮಾಡಿ ಅಂತ ಚೀಟಿಯಲ್ಲಿ ಬರ್ದಿದ್ದು. ಚೀಟಿ ಬರ್ದಿದ್ ನಿಜ, ಆದ್ರೆ ಇದೆಲ್ಲ ಮಾಡಿ ಅಂತ ಬರ್ದಿಲ್ಲ ನನ್ನದ್ರಲ್ಲಿ. ಸುಮ್ಮನೆ ಹಸ್ಬೆಂಡು, ಕಳ್ಳಂಗ್ ಒಂದು ಪಿಳ್ಳೆ ನೆವ ಅನ್ನೋ ಹಾಗೆ ಏನೇನೋ ಮಾತಾಡ್ಬೇಡಿ. ನಾನ್ ಕಳ್ಳನ? ಕಣೋ, ಪ್ರೀತಿ ವಿಷಯದಲ್ಲಿ ನೀನೊಂಥರ ಕಳ್ಳನೇ. ಚಿರು, ನೀನ್ ಇಷ್ಟೊಂದು ಮುಂದುವರಿತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣ. ಇರ್ಲಿ, ಒಟ್ಟಲ್ಲಿ ನೀವಿಬ್ರು ಖುಷಿ ಖುಷಿಯಾಗಿದ್ರೆ ಸಾಕು. ಅಮ್ಮ ದೀಪು, ಅವ್ನು ಹೋಗ್ಲಿ ಬಿಡು. ನೀನು ಎಲ್ಲರ ಮುಂದೆ ಪ್ರಪೋಸ್ ಮಾಡಿದ್ಯಲ್ಲ, ಅದಕ್ಕೆ ಅವನಿಗೆ ನಾಚಿಕೆ ಸಂಕೋಚ ಎಲ್ಲ ಒಟ್ಟೊಟ್ಟಿಗೆ ಆಗಿದೆ. ನೀನು ಹೋಗಿ ಪರ್ಸ್ನಲ್ ಆಗಿ ಅವನ ಹತ್ರ ಮಾತಾಡು. ಸರಿ ಹಾಗೆ ಹೋಗ್ತಾ ಲೈಟ್ ಆನ್ ಮಾಡಕ್ ಕೇಳು. ಸರಿ.